ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಸಿಟೆಟ್, ಈ ವರ್ಷದ ಸಿಟೆಟ್ಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ಗೆ ವೇಟ್ ಮಾಡ್ತಾ ಇದ್ದೀರಾ, ನಿಮ್ಮ ಎಕ್ಸಾಮ್ಸ್ಗಳು ಆಲ್ರೆಡಿ ಅನೌನ್ಸ್ಮೆಂಟ್ ಆಗಿದೆ. ಐ ಹೋಪ್ ನಿಮಗೆಲ್ಲ ಗೊತ್ತಿರಬೇಕು. ಆಗಸ್ಟ್ 20ನೇ ತಾರೀಕಿಗೆ ನೀವಿಲ್ಲಿ ನೋಡ್ತಾ ಇರ್ಬೋದು, 20 ಆಗಸ್ಟ್ 2023 ಬೆಳಿಗ್ಗೆ ಹಾಗೆ ಮಧ್ಯಾಹ್ನ ಎರಡು ಬ್ಯಾಚ್ ಅಲ್ಲಿ ನಿಮ್ಮ ಎಕ್ಸಾಮ್ಸ್ಗಳು ನಡೀತಾ ಇದ್ದಾವೆ. ಈ ವಿಡಿಯೋದಲ್ಲಿ ಕನ್ನಡ, ಆಯ್ತಾ, ಕನ್ನಡ ಆಸ್ ಅ ಲ್ಯಾಂಗ್ವೇಜ್ 1 ಅಥವಾ ಲ್ಯಾಂಗ್ವೇಜ್ 2 ಆಗಿ ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಯಾವ ರೀತಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಂದಿತ್ತು, ಬಹಳ ಮುಖ್ಯವಾಗಿ ಅವರು ಪ್ರಾಮಿಸ್ ಮಾಡಿದ್ರು ದಟ್ ಏನು CBSE ಅವರು ನಾವು ಆನ್ಲೈನ್ ಮೂಲಕ ಮಾಡ್ತಾ ಇದ್ದೇವೆ ಎಕ್ಸಾಮ್ ಅಂತ ಹೇಳಿ. ಬಟ್ ಡ್ಯೂ ಟು ದ ವೇರಿಯಸ್ ರೀಸನ್ಸ್ ನಾವು ದೇ ಹ್ಯಾವ್ ಕಮ್ ಫಾರ್ ದ ಆಫ್ಲೈನ್ ಎಕ್ಸಾಮ್. ನೀವು ಇಲ್ಲಿ ನೋಡ್ತಾ ಇರಬಹುದು, ದ ಕ್ಯಾಂಡಿಡೇಟ್ ರಿಜಿಸ್ಟರ್ಡ್ ಫಾರ್ 17th ಎಡಿಷನ್ ಆಫ್ ಸಿಟೆಟ್ ವಿಲ್ ಬಿ ಕಂಡಕ್ಟೆಡ್, ಇಟ್ ವಿಲ್ ಬಿ ಕಂಡಕ್ಟೆಡ್ ಥ್ರೂ ಆಫ್ಲೈನ್ ಮೋಡ್ ಅಥವಾ ಪೆನ್ ಪೇಪರ್ ಮೋಡ್ ಅಂತ ಹೇಳ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ಪ್ರೀವಿಯಸ್ ಇಯರ್ ಪೇಪರ್ ಕನ್ನಡ ಲ್ಯಾಂಗ್ವೇಜ್ ಯಾವ ರೀತಿ ಬಂದಿತ್ತು, ಬಿಕಾಸ್ ಅನೇಕ ಆಸ್ಪಿರೆಂಟ್ಸ್ ಗಳು ಕೇಳ್ತಾ ಇದ್ರು ಇದರ ಒಂದು ಪೇಪರ್ನ ಅನಲೈಸಿಸ್ ಮಾಡಿ ಅಂತ ಹೇಳಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಒಂದು ಪ್ರಶ್ನೆ ಪತ್ರಿಕೆ ಅನಲೈಸಿಸ್ ನಾವು ನೋಡೋರಿದ್ದೀವಿ. ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕಾನ್ ಅಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರಬಹುದು, ಮೊಟ್ಟ ಮೊದಲನೇದಾಗಿ ಪೇಪರ್ 1 ಅಂಡ್ ಪೇಪರ್ 2. ಸರಿನಾ? ಪೇಪರ್ 1 ನಲ್ಲಿ ಟೋಟಲಿ 5 ಸಬ್ಜೆಕ್ಟ್ಸ್ ಗಳಿರ್ತವೆ, ನಿಮ್ಗೆಲ್ಲ ಗೊತ್ತಿರುತ್ತೆ. ಟೋಟಲಿ 150 ಮಾರ್ಕ್ಸ್ ನ ಎಕ್ಸಾಮ್ ಇರುತ್ತೆ, 150 ಕ್ವಶನ್ಸ್, ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಸೊ ಬಹಳ ಮುಖ್ಯವಾಗಿ CDP, ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಮ್ಯಾಥ್ಸ್ ಮತ್ತೆ EVS, ಯಾವ್ದಿದು ಯಾರ್ಯಾರು ಪೇಪರ್ 1 ಬರಿತಾ ಇದ್ದೀರಲ್ವಾ ನಿಮಗೆ. ಸೊ ಇಲ್ಲಿ ನೋಡಿ, ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ಕಂಪಲ್ಸರಿ ಅಂತ ಕೊಟ್ಟಿದೆ. ಸೊ ಅದೇ ರೀತಿಯಾಗಿ ಪೇಪರ್ 2 ಸಹ, ಸೊ ನೋಡ್ತಾ ಇರಬಹುದು, ಪೇಪರ್ 2 ಸಹ ನೀವು ಇಲ್ಲಿ CDP, ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಜಿ, ಆಲ್ಮೋಸ್ಟ್ ಎಲ್ಲ ಅಭ್ಯರ್ಥಿಗಳು ಪೇಪರ್ 2ನೇ ಬರಿತಾ ಇರ್ತಾರೆ. ಬಿಕಾಸ್ GPST ಅಟ್ ಟೀಚರ್ಸ್ ಆಗೋದಿಕ್ಕೆ ಪೇಪರ್ 2 ಕಡ್ಡಾಯವಾಗಿ ನೀವು ಪಾಸ್ ಆಗಬೇಕಾಗಿರುತ್ತೆ. ಸೊ ನೋಡ್ತಾ ಇರಬಹುದು, CDP ಇದೆ, ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಸೈನ್ಸ್, ಮ್ಯಾಥ್ಸ್ ಅಥವಾ ಸೋಷಿಯಲ್, ಇವೆರಡರಲ್ಲಿ ಯಾವ್ದಾದ್ರು ಒಂದು ತಗೋಬೇಕಾಗಿರುತ್ತೆ. ಹಾಗೇನೆ ಲ್ಯಾಂಗ್ವೇಜ್ ನೋಡಿ ಕಂಪಲ್ಸರಿ ಅಂತ ಕೊಟ್ಟಿದ್ದಾರೆ, ಲ್ಯಾಂಗ್ವೇಜ್ 1 ಆಗಿರ್ಬೋದು, ಲ್ಯಾಂಗ್ವೇಜ್ 2 ಆಗಿರ್ಬೋದು. ಸೊ ನಿಮ್ಮಲ್ಲಿ ಅನೇಕ ಅಭ್ಯರ್ಥಿಗಳು ಲ್ಯಾಂಗ್ವೇಜ್ 1 ಕನ್ನಡ ಅಥವಾ ಲ್ಯಾಂಗ್ವೇಜ್ 1 ಇಂಗ್ಲಿಷ್, ವಾಟ್ ಎವರ್ ಯುವರ್ ಪ್ರಿಫರೆನ್ಸ್ ಏನಿದೆ ಅದನ್ನ ಕೊಟ್ಟಿರ್ತೀರಾ. ಈ ವಿಡಿಯೋದಲ್ಲಿ ಕನ್ನಡ ಆಸ್ ಅ ಲ್ಯಾಂಗ್ವೇಜ್ 1, ಸರಿನಾ? ಲ್ಯಾಂಗ್ವೇಜ್ 1 ಆಗಿ ಯಾರ್ಯಾರು ಕನ್ನಡವನ್ನ ಕೊಟ್ಟಿದ್ದೀರಾ, ಯಾವ ರೀತಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಂದಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಅನಲೈಸ್ ಮಾಡಿದೀವಿ ಫ್ರೆಂಡ್ಸ್. ಲೆಟ್ಸ್ ಬಿಗಿನ್. ಓಕೆ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರಬಹುದು, ಅಭ್ಯರ್ಥಿಗಳು ಕನ್ನಡವನ್ನ ಭಾಷೆ 1, ದ ಕ್ಯಾಂಡಿಡೇಟ್ ಹೂ ಹ್ಯಾಸ್ ಸೆಲೆಕ್ಟೆಡ್ ಲ್ಯಾಂಗ್ವೇಜ್ 1 ಆಸ್ ಅ ಕನ್ನಡ. ಸೊ ಅಂತಹ ಅಭ್ಯರ್ಥಿಗಳು ಏನ್ ಮಾಡ್ಬೇಕಾಗತ್ತೆ, ಈ ಭಾಗ 4ರಲ್ಲಿ ನಿಮಗೆ ಏನು ಬುಕ್ಲೆಟ್ ಪ್ರಶ್ನೆ ಪತ್ರಿಕೆಗಳನ್ನ ಏನ್ ಕೊಟ್ಟಿರ್ತಾರೆ, ಸೊ ಅದರಲ್ಲಿ ಬಹಳ ಕೇರ್ಫುಲ್ ಆಗಿ ನೀವು ಬರೀಬೇಕಾಗತ್ತೆ. ಬಿಕಾಸ್ ಕನ್ನಡದಲ್ಲಿನೂ ಓಕೆ, ಕನ್ನಡ ನೀವು ತಗೊಂಡಿರ್ತೀರ ಲ್ಯಾಂಗ್ವೇಜ್ ಆಗಿ, ಬಟ್ ಯಾವ ಲ್ಯಾಂಗ್ವೇಜ್ ಆಗಿ ತಗೊಂಡಿದ್ದೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಲ್ಯಾಂಗ್ವೇಜ್ 1 ತಗೊಂಡಿದ್ದೀರಾ ಅಥವಾ ಲ್ಯಾಂಗ್ವೇಜ್ 2 ತಗೊಂಡಿದ್ದೀರಾ ಅನ್ನೋದು ಇಂಪಾರ್ಟೆಂಟ್, ಸರಿನಾ? ನೀವು ಒಂದ್ ವೇಳೆ ಲ್ಯಾಂಗ್ವೇಜ್ 2 ಅಂತ ಹೇಳಿ ಸೆಲೆಕ್ಟ್ ಮಾಡಿ, ಸರಿನಾ, ಲ್ಯಾಂಗ್ವೇಜ್ 1 ಇಂದು ಬರೆದು ಬಿಟ್ರೆ ಏನಾಗುತ್ತೆ, ಖಂಡಿತ ನಿಮ್ದು ಅಲ್ಲಿ ಮಿಸ್ ಮ್ಯಾಚ್ ಆಗುತ್ತೆ ಕೀ ಆನ್ಸರ್ ಅಥವಾ ನಿಮ್ಮ ಏನು ಆನ್ಸರ್ ಮಾಡಿರ್ತೀರ ಅದಕ್ಕೆ. ಬಹಳ ಬಹಳ ಕೇರ್ಫುಲ್ ಆಗಿ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ವೆನ್ ಯು ಓಪನ್ ದ ಕ್ವಶನ್ ಪೇಪರ್, ಕೈಂಡ್ಲಿ ನೋಟ್, ಈ ಒಂದು ಸೂಚನೆ ಇದೆನಾ ಇಲ್ಲ ಅಂತ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅಭ್ಯರ್ಥಿಗಳು ಕನ್ನಡ ಭಾಷೆ 1 ಅಂತ ಕೊಟ್ರೆ ಮಾತ್ರ ನಾವು ಭಾಗ 4ರಲ್ಲಿ ಏನ್ ಕೊಟ್ಟಿರ್ತೇವೆ, 91 ಇಂದ 120 ಕ್ವಶನ್ಸ್ ಗಳನ್ನ ಕೊಟ್ಟಿರ್ತೇವೆ. ಸೊ ಇಟ್ ಈಸ್ ಆಲ್ಸೋ ಗಿವನ್ ಇನ್ ದ ಇಂಗ್ಲಿಷ್. ಕ್ಯಾಂಡಿಡೇಟ್ಸ್ ಶುಡ್ ಅಟೆಂಪ್ಟ್ ದ ಕ್ವಶನ್ ಫ್ರಮ್ ಪಾರ್ಟ್ 4, ದಟ್ ಈಸ್ question number 91 to 120, 30 questions, if they have opted Kannada as a language 1 only. So it is your duty and it is your responsibility, while you open the question paper, kindly recheck once whether you are going to write a language 1 Kannada or language 2 Kannada. So let's begin. ಈ ವಿಡಿಯೋದಲ್ಲಿ ಲ್ಯಾಂಗ್ವೇಜ್ 1 ಕನ್ನಡ ಯಾವ ರೀತಿ ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು ಅನ್ನೋದನ್ನ ಕೆಲವೊಂದು ಕ್ವಶನ್ಸ್ ಗಳನ್ನ ನಾವು ಡಿಸ್ಕಸ್ ಮಾಡೋರಿದ್ದೀವಿ ಫ್ರೆಂಡ್ಸ್. ಅಂಡ್ ಕಂಪ್ಲೀಟ್ ಆಗಿರುವಂತಹ ಪ್ರಶ್ನೆ ಪತ್ರಿಕೆಗಳು ಬೇಕು ಅನ್ನೋದಾಗಿತ್ತು ಅಂತಂದ್ರೆ 9483122319 ಈ ನಂಬರ್ಗೆ ಕಾಲ್ ಮಾಡೋದ್ರ ಮೂಲಕ ಜಸ್ಟ್ 299 ರುಪೀಸ್ಗೆ ನಿಮಗೆ ಏನ್ ಸಿಗುತ್ತೆ, ಪೇಪರ್ 1 ಅಂಡ್ ಪೇಪರ್ 2 ಸಿಗುತ್ತೆ. ನೋಡಿ, ಪೇಪರ್ 1 ಅಂಡ್ ಪೇಪರ್ 2 ಕಂಪ್ಲೀಟ್ PDF ನಿಮಗೆ ಸಿಗುತ್ತೆ, PDF ರೂಪದಲ್ಲಿ ನಿಮಗೆ ಸಿಗುತ್ತೆ. ಬಟ್ ನಿಮಗೆ ಪೇಪರ್ 1 ಮಾತ್ರ ಬೇಕು ಅನ್ನೋದಾಗಿತ್ತು ಅಂತಂದ್ರೆ 190, ಅಥವಾ ಪೇಪರ್ 2 ಒಂದೇ ಬೇಕು ಅನ್ನೋದಾಗಿತ್ತು ಅಂತಂದ್ರೆ 190. ಬಟ್ ಎರಡೂ ತಗೊಳ್ತೀವಿ ಅನ್ನೋದಾಗಿತ್ತು ಅಂತಂದ್ರೆ 299 ರುಪೀಸ್ಗೆ ನಿಮಗೆ ಸಿಗುತ್ತೆ. ಆಲ್ ಯು ಹ್ಯಾವ್ ಟು ಡೂ ಈಸ್ 9483122319 ಈ ನಂಬರ್ಗೆ ವಾಟ್ಸ್ಆಪ್ ಅಥವಾ ಕಾಲ್ ಮಾಡೋದ್ರ ಮೂಲಕ ಯು ಕ್ಯಾನ್ ಆರ್ಡರ್ ಯುವರ್ PDF. ಹಾಗೇನೆ ಆಸ್ಪಿರೆಂಟ್ಸ್, ಬಹಳ ಮುಖ್ಯವಾಗಿ ಓನ್ಲಿ ಕನ್ನಡ ಬೇಕು ಅಂತ ಹೇಳಿ ಅನೇಕ ಆಸ್ಪಿರೆಂಟ್ಸ್ಗಳು ಕೇಳ್ತಾ ಇದ್ದಾರೆ. ಆಯ್ತಾ, ಓನ್ಲಿ ಕನ್ನಡ ಸಬ್ಜೆಕ್ಟ್ಸ್ ನ ಪ್ರಶ್ನೆ ಪತ್ರಿಕೆಗಳು ಬೇಕು ಸರ್ ನಮಗೆ ಅಂತೇಳಿ. ಸೊ ಹಾಗಾಗಿ ಅಂತಹ ಅಭ್ಯರ್ಥಿಗಳಿಗೂ ಸಹ ನಾವೇನ್ ಮಾಡಿದೀವಿ, ವಿ ಹ್ಯಾವ್ ದ ಕ್ವಶನ್ ಪೇಪರ್ಸ್ ಫಾರ್ ದೆಮ್ ಆಲ್ಸೋ.
ಸೊ ಎಷ್ಟು ರೂಪಾಯಿ ಆಗುತ್ತೆ ಅದಕ್ಕೆ ನಿಮಗೆ ಲ್ಯಾಂಗ್ವೇಜ್ 1 ಕನ್ನಡ ಹಾಗೆ ಲ್ಯಾಂಗ್ವೇಜ್ 2 ಕನ್ನಡ ಈ ಎರಡು ಕನ್ನಡ ಸಬ್ಜೆಕ್ಟ್ಸ್ ಗಳ ಸೆಟ್ ನಿಮಗೆ ಸಿಗುತ್ತೆ ಜಸ್ಟ್ 99 ರುಪೀಸ್ಗೆ. ಹೌದು ಆಸ್ಪಿರೆಂಟ್ಸ್, ಜಸ್ಟ್ 99 ರುಪೀಸ್ಗೆ ಲ್ಯಾಂಗ್ವೇಜ್ 1 ಕನ್ನಡ ಲ್ಯಾಂಗ್ವೇಜ್ 2 ಕನ್ನಡ ಸೊ ಅದು ನಿಮಗೆ ಸಿಗುತ್ತೆ. ಸೊ ಆಲ್ ಯು ಹ್ಯಾವ್ ಟು ಡೂ ಈಸ್ 9483122319 ಈ ನಂಬರ್ಗೆ ವಾಟ್ಸ್ಆಪ್ ಅಥವಾ ಕಾಲ್ ಮಾಡೋದ್ರ ಮೂಲಕ ನೀವೇನ್ ಮಾಡಬಹುದು, ಯು ಕ್ಯಾನ್ ಪರ್ಚೇಸ್ ದ PDF ಅಂಡ್ ಯು ಕ್ಯಾನ್ ಪ್ರಿಪೇರ್ ಫಾರ್ ದ ಎಕ್ಸಾಮಿನೇಷನ್. ಯು ಕ್ಯಾನ್ ನೋ ದ ನೇಚರ್ ಆಫ್ ಕ್ವಶನ್ ಪೇಪರ್, ಯಾವ ರೀತಿ ಪ್ರಶ್ನೆ ಪತ್ರಿಕೆ ಬರುತ್ತೆ. ಸೊ ನಿಮಗೆ ಮುಂಚೆನೆ ಗೊತ್ತಾಯ್ತು ಅಂತಂದ್ರೆ ಯು ಕ್ಯಾನ್ ಈಸಿಲಿ ಹ್ಯಾಂಡಲ್ ದ ಎಕ್ಸಾಮ್. ಸೊ ಲೆಟ್ಸ್ ಬಿಗಿನ್ ಲ್ಯಾಂಗ್ವೇಜ್ ಆಸ್ ಅ ಕನ್ನಡ ಲ್ಯಾಂಗ್ವೇಜ್ ಆಸ್ ಅ ಫಸ್ಟ್ ಲ್ಯಾಂಗ್ವೇಜ್. ನೋಡಿ ಆಸ್ಪಿರೆಂಟ್ಸ್, ನಾವು ಆಲ್ರೆಡಿ ಹೇಳಿದಾಗೆ ಕನ್ನಡ ಅಥವಾ ಇಂಗ್ಲಿಷ್ ಯಾವುದೇ ಭಾಷೆ ಇರಲಿ ಟೋಟಲಿ 30 ಮಾರ್ಕ್ಸ್ಗೆ ಲ್ಯಾಂಗ್ವೇಜ್ ಅನ್ನ ಕೇಳಿರ್ತಾರೆ, ಸರಿನಾ? ವೆದರ್ ಇಟ್ ಈಸ್ L1 ಆರ್ L2, ದ ಲ್ಯಾಂಗ್ವೇಜ್ ಕ್ವಶನ್ ಪೇಪರ್ ವಿಲ್ ಬಿ 30 ಕ್ವಶನ್. ಸೊ ಈ 30 ಕ್ವಶನ್ ನಲ್ಲಿ 15 ಕ್ವಶನ್ಸ್ ಏನಿರ್ತಾವಲ್ವಾ ಆಸ್ಪಿರೆಂಟ್ಸ್, ಕಾಂಪ್ರಿಹೆನ್ಸಿವ್ ಅಥವಾ ಪ್ಯಾಸೇಜ್ ರೂಪದಲ್ಲಿ ಕೊಟ್ಟಿರ್ತಾರೆ. ಸೊ ಅಭ್ಯರ್ಥಿಗಳು ಒನ್ಸ್ ಅಗೇನ್ ದೇ ಆರ್ ಆಯ್ತಾ, ಅದನ್ನ ಸೂಚನೆಯನ್ನ ಕೊಡ್ತಾ ಇದ್ದಾರೆ ನೋಡಿ ಅವರು ಏನಂತ ಹೇಳಿ, ಅಭ್ಯರ್ಥಿಗಳು ಕನ್ನಡ ಭಾಷೆ 1 ಅಂತ ಆರಿಸಿಕೊಂಡಿದ್ರೆ ಮಾತ್ರ ಭಾಗ 4ರಲ್ಲಿರುವಂತಹ ಪ್ರಶ್ನೆ ಪತ್ರಿಕೆಗಳು ದಟ್ ಮೀನ್ಸ್ 91 ಇಂದ 120 ಮಾತ್ರ ಆನ್ಸರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಐ ಹೋಪ್ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ನೋಡ್ತಾ ಇರ್ಬೋದು, ನಾವು ಆಲ್ರೆಡಿ ಹೇಳಿದಾಗೆ ವೆನ್ ಯು ಓಪನ್ ದ ಕ್ವಶನ್ ಪೇಪರ್ 30 ಕ್ವಶನ್ಸ್ ಇರ್ತವೆ 91 ಇಂದ, ಆಯ್ತಾ, 91 ಇಂದ 120 ಕ್ವಶನ್ಸ್. ಇಲ್ಲಿ 91 ಇಂದ 15 ಕ್ವಶನ್ಸ್ ಏನಿರ್ತವೆ ಪ್ಯಾಸೇಜ್ ಅನ್ನು ಕೊಟ್ಟಿರ್ತಾರೆ. ನೋಡ್ತಾ ಇರ್ಬೋದು ಪ್ಯಾಸೇಜ್ ಇದೆ, ಸರಿನಾ? ಸೊ ಈ ಡೀಟೇಲ್ ಆಗಿರುವಂತಹ ಪ್ಯಾಸೇಜ್ ಏನಿದೆ, ಯಾರ್ಯಾರು ಪ್ರಶ್ನೆ ಪತ್ರಿಕೆಗಳನ್ನ ತಗೊಳ್ತಿರಲ್ವಾ ಅದರಲ್ಲಿರುತ್ತೆ. ನೀವು ನೀಟಾಗಿ ಇದನ್ನ ಸ್ಟಡಿ ಮಾಡಬೇಕಾಗುತ್ತೆ. ನೋಡಿ ಎಕ್ಸಾಮ್ ಅಲ್ಲಿ ಯಾವ ರೀತಿ ಇದನ್ನ ಕ್ರ್ಯಾಕ್ ಮಾಡಬೇಕು ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ. ವೆನ್ ದ ಪ್ಯಾಸೇಜ್ ದೆ ಗಿವ್, ಯಾವಾಗ ಪ್ಯಾಸೇಜ್ ಅನ್ನ ಕೊಡ್ತಾರೆ, ಫಸ್ಟ್ ಆಫ್ ಆಲ್ ಪ್ಯಾಸೇಜ್ ನೆಲ್ಲ ಓದಕ್ ಹೋಗ್ಬೇಡಿ. ಜಸ್ಟ್ ಏನ್ ಮಾಡಿ, ನೀವು ಪ್ರಶ್ನೆಗಳನ್ನ ಓದ್ಕೊಳ್ಳಿ. ಕಾವ್ಯ ಸಫಲವಾಗುವುದು ಯಾವಾಗ, ಕವನ ಎಂಬ ಗೂಡನ್ನು ಯಾರು ಕಟ್ಟಲು ಸಾಧ್ಯ. ನೋಡಿ ಇಂತಹ ಪ್ರಶ್ನೆಗಳನ್ನ ನೀವೇನ್ ಮಾಡಿ ಓದ್ಕೊಂಡು ಆಮೇಲೆ ನೀವು ಏನ್ ಮಾಡಿ ಪ್ಯಾಸೇಜ್ ಅನ್ನ ಓದೋದಕ್ಕೆ ಆರಂಭ ಮಾಡಿ. ಸೊ ದಟ್ ನಿಮಗೆ ಪ್ರಶ್ನೆಗಳು ಕೆಲವೊಂದು ಪ್ರಶ್ನೆಗಳಿಗೆ ಆನ್ಸರ್ಸ್ಗಳು ಡೈರೆಕ್ಟ್ ಆಗಿ ಸಿಗುತ್ತೆ. ಸೊ ಇದರಿಂದ ಟೈಮ್ ಸಹ ಸೇವ್ ಆಗುತ್ತೆ. ಬಿಕಾಸ್ ಪ್ಯಾಸೇಜ್ ನ ಓದ್ಕೊಂಡು ಆಮೇಲೆ ಕ್ವಶನ್ ಓದೋದು, ಆಯ್ತಾ, ಆಮೇಲೆ ಸಿಗ್ಲಿಲ್ಲ ಅಂತ ಹೇಳಿ ಮತ್ತೆ ಪ್ಯಾಸೇಜ್ ನ ಓದೋದು, ಅಲ್ಲಿ ಓವರ್ಲ್ಯಾಪ್ ಆಗುತ್ತೆ, ಟೈಮ್ ಬಹಳ ವೇಸ್ಟ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಒಂದು ಪ್ಯಾಸೇಜ್ ನ ಗದ್ಯ ಭಾಗದಿಂದ ಕೊಟ್ಟಿರ್ತಾರೆ ಅಂಡ್ ಇನ್ನೊಂದು ಪ್ಯಾಸೇಜ್ ನ ಕವನ ಅಥವಾ ಒಂದು ಪೋಯಮ್ ನಿಂದ ಕೊಟ್ಟಿರ್ತಾರೆ ನೋಡಿ, ಸರಿನಾ? ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಪೋಯಮ್ ನ ಕೊಟ್ಟಿದ್ದಾರೆ, ಸರಿನಾ? ಆ ಪೋಯಮ್ ಇಂದನು ಏನ್ ಮಾಡ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಟೋಟಲ್ ಆಗಿ ಪ್ಯಾಸೇಜ್ ನಿಂದ ಎಷ್ಟು ಕ್ವಶನ್ಸ್ ಬರ್ತವೆ ಅಂತ ಗೊತ್ತಾಯ್ತು ನಿಮಗೆ ಈಗ. ಟೋಟಲಿ 15 ಕ್ವಶನ್ಸ್. ಅದರ್ ದೆನ್ ಪ್ಯಾಸೇಜ್ ನ ಬಿಟ್ಟು ಉಳಿದಂತಹ ಪೆಡಗಾಜಿಕಲ್ ಕ್ವಶನ್ಸ್ ಏನಿದಾವೆ ಕನ್ನಡದು ಪೆಡಗಾಜಿಕಲ್ ಕ್ವಶನ್ಸ್ ಏನಿದೆ ಬಹಳ ಇಂಪಾರ್ಟೆಂಟ್, ನಾಟ್ ಓನ್ಲಿ ಫಾರ್ ದ CTET, ಕರ್ನಾಟಕ ಟೆಟ್ಗೂ ಬಹಳ ಯೂಸ್ಫುಲ್ ಆಗುತ್ತೆ. ಸೊ ಲೆಟ್ಸ್ ಬಿಗಿನ್ ಆಸ್ಪಿರೆಂಟ್ಸ್. ಓಕೆ ಆಸ್ಪಿರೆಂಟ್ಸ್, ಮೊಟ್ಟ ಮೊದಲನ ಪ್ರಶ್ನೆಯನ್ನು ನೋಡೋಣ. ಮಾತೃಭಾಷೆಯ ಮೂಲವಾದ ಬಹುಭಾಷಿಕತೆ. ವಾಟ್ ಈಸ್ ಬಹುಭಾಷಿಕತೆ? ಓಕೆ, ಫಸ್ಟ್ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಮಾತೃಭಾಷಾ ಮೂಲವಾದ ಬಹುಭಾಷಿಕತೆಯನ್ನ ಏನಂತ ಕರೀತಾರೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಐ ಹೋಪ್ ನಿಮಗೆ ಇದು ಗೊತ್ತಿರುತ್ತೆ, ಮಲ್ಟಿ ಲಿಂಗ್ವಲಿಸಮ್. ಓಕೆ, ಮಲ್ಟಿ ಲಿಂಗ್ವಲಿಸಮ್ ಅಂತ ಹೇಳಿ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಸೊ ಕನ್ನಡದಲ್ಲಿ ಏನಂತ ಹೇಳ್ತಾರೆ ಆಸ್ಪಿರೆಂಟ್ಸ್? ಬಹುಭಾಷಿಕತೆ. ಸೊ ಅದು ಮಾತೃಭಾಷೆಯ ಮೂಲವಾಗಿದೆ. ಇದನ್ನ ಏನಂತ ಕರೀತಾರೆ ಪೆಡಗಾಜಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ರೈಟ್ ಆಪ್ಷನ್ ಮಾತ್ರ ಓದಕ್ ಹೋಗ್ತಾ ಇದೀವಿ. ದ ರೈಟ್ ಆಪ್ಷನ್ ಈಸ್ ಥರ್ಡ್ ಒನ್. ಓಕೆ, ಮಾತೃಭಾಷೆಯನ್ನು ಮೊದಲು ಕಲಿತು ನಂತರ ಹೆಚ್ಚು ಭಾಷೆಗಳನ್ನು ನಾವು ಕಲಿತೀವಲ್ವಾ, ಆ ಒಂದು ಸಿಸ್ಟಮ್ಗೆ ಏನಂತ ಕರೀತಾರೆ? ಬಹುಭಾಷಿಕತೆ, ಮಲ್ಟಿ ಲಿಂಗ್ವಲಿಸಮ್ ಅಂತ ಹೇಳಿ ಕರೀತಾರೆ. ಅಂಡ್ ವಾಟ್ ಈಸ್ ಬಹುಭಾಷಿಕತೆ ಸಿಸ್ಟಮ್ ಇನ್ ಕನ್ನಡ ಲ್ಯಾಂಗ್ವೇಜ್ ಪೆಡಗಾಜಿ? ಇದೊಂದು ಅಪ್ರೋಚ್, ಇದು ಸರಿನಾ? ಇದೊಂದು ಏನಾಗುತ್ತೆ ಆಸ್ಪಿರೆಂಟ್ಸ್? ಇದೊಂದು ಅಪ್ರೋಚ್. ಅಪ್ರೋಚ್ ಅಂದ್ರೇನು? ಬೋಧನಾ ವಿಧಾನ. ಇದು ಬೋಧನಾ ಮತ್ತು ಕಲಿಕಾ ವಿಧಾನ ಆಗುತ್ತೆ, ಸರಿನಾ? ಯಾವುದು? ಬಹುಭಾಷಿಕತೆ. ನೀವೇನ್ ಮಾಡ್ತೀರ ಅಲ್ಲಿ ಮಾತೃಭಾಷೆಯನ್ನ ದಟ್ ಈಸ್ L1 ಕನ್ನಡ ಲ್ಯಾಂಗ್ವೇಜ್ ಅನ್ನ ಚೆನ್ನಾಗಿ ಕಲಿಸ್ತೀರ ಮಕ್ಕಳಿಗೆ, ಆಮೇಲೆ ಅದ್ರ ಮೂಲಕ ಬೇರೆ ಬೇರೆ ಲ್ಯಾಂಗ್ವೇಜ್ ನಾವು ಪಾಠ ಮಾಡ್ತೀವಲ್ವಾ, ದಟ್ ಈಸ್ ಕಾಲ್ಡ್ ಮಲ್ಟಿ ಲಿಂಗ್ವಲಿಸಮ್. ನೋಡಿ ಈ ರೀತಿಯ ಪ್ರಶ್ನೆಗಳು ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ದಾವೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಶಾಲಾ ಶಿಕ್ಷಣ ನೀತಿಯಲ್ಲಿ ಎಜುಕೇಶನ್ ಪಾಲಿಸಿ ಮಾಡುವಾಗ ಲ್ಯಾಂಗ್ವೇಜ್ ಅನ್ನ, ಭಾಷೆಯನ್ನ ಹೀಗೆ ತಿಳಿಸಲಾಗುತ್ತದೆ ಅಥವಾ ತಿಳಿಯಲಾಗಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ದ ಲ್ಯಾಂಗ್ವೇಜ್ ಈಸ್ ಕಾಲ್ಡ್ ಇನ್ ಅ ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಶನ್. ಓಕೆನಾ? ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಶನ್ ಅಲ್ಲಿ ಲ್ಯಾಂಗ್ವೇಜ್ ಅನ್ನ ಹೀಗೆ ಕರೆಯಲಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಅಥವಾ ಹೀಗೆ ತಿಳಿಸಲಾಗುತ್ತದೆ ಈ ರೀತಿ ಮಾಡಿ ಅಂತ ಹೇಳಿ. ಸೊ ಇಲ್ಲಿ 4 ಆಪ್ಷನ್ಸ್ ಇದೆ. ರೈಟ್ ಆಪ್ಷನ್ ನಿಮಗೆ ಹೇಳೋದಾದ್ರೆ ಆಸ್ಪಿರೆಂಟ್ಸ್, ಫೋರ್ತ್ ಒನ್, ತ್ರಿಭಾಷಾ ಸೂತ್ರ ಅಂತ ಏನಿದೆ ಅದು, ಟ್ರೈ ಲ್ಯಾಂಗ್ವೇಜ್ ಫಾರ್ಮುಲಾ ಅಂತ ಏನ್ ಹೇಳ್ತಾರೆ ಅದು. ಏನಿದು 3 ಲ್ಯಾಂಗ್ವೇಜ್ ಫಾರ್ಮುಲಾ ಅಥವಾ ಟ್ರೈ ಲ್ಯಾಂಗ್ವೇಜ್ ಫಾರ್ಮುಲಾ ಅಂತ ಹೇಳೋದಾದ್ರೆ, ಐ ಹೋಪ್ ನಿಮಗೆ ಗೊತ್ತಿರುತ್ತೆ. 1968 ಅಲ್ಲಿ ಒಂದು ಕಮಿಷನ್ ಬರುತ್ತೆ, ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಶನ್ ಕಮಿಷನ್ ಅಥವಾ ನ್ಯಾಷನಲ್ ಎಜುಕೇಶನ್ ಕಮಿಷನ್ ಅಂತ ಹೇಳಿ. ಸೊ ಅದೇನ್ ಮಾಡುತ್ತೆ? ರೆಕಮೆಂಡ್ ಮಾಡುತ್ತೆ ಈ 3 ಲ್ಯಾಂಗ್ವೇಜ್ ಫಾರ್ಮುಲಾವನ್ನ ಅದು ರೆಕಮೆಂಡ್ ಮಾಡುತ್ತೆ.
ದಟ್ ಈ ಹಿಂದಿ ಸ್ಟೇಟ್ಸ್ಗಳೇನಿದಾವೆ, ನಾರ್ತ್ ಇಂಡಿಯಾ ಸ್ಟೇಟ್ಸ್ಗಳೇನಿದಾವೆ, ಅದರ್ ದ್ಯಾನ್ ಹಿಂದಿ ಇಂಗ್ಲಿಷನ್ನು ಕಂಪಲ್ಸರಿ ಕಲಿಬೇಕು, ಆಸ್ ವೆಲ್ ಆಸ್ ಒಂದು ಮಾಡರ್ನ್ ಲ್ಯಾಂಗ್ವೇಜ್ ಅನ್ನು ಕಲಿಬೇಕು ಅಂತ ಹೇಳಿ ರೆಕಮೆಂಡ್ ಮಾಡುತ್ತೆ. ಯಾರಿಗಿದು? ಇದ್ಯಾರಿಗಿದು? ಹಿಂದಿ ಲ್ಯಾಂಗ್ವೇಜ್ ಸ್ಟೇಟ್ಸ್ಗಳಿಗೆ. ಹಾಗೆಯೇ ನಮ್ಮ ಕರ್ನಾಟಕ ಸೇರಿ ನಾನ್ ಹಿಂದಿ ಲ್ಯಾಂಗ್ವೇಜಸ್ ಏನಿದಾವೆ, ಸೊ ಅದರಲ್ಲಿ ಹಿಂದಿಯನ್ನು ಸೇರ್ಕೊಂಡು ಇಂಗ್ಲಿಷ್ ಪ್ಲಸ್ ಒಂದು ಮಾಡರ್ನ್ ಲ್ಯಾಂಗ್ವೇಜ್ ಅಥವಾ ಮದರ್ ಟಂಗ್ ಅನ್ನ ಪಾಠ ಮಾಡಬೇಕು ಅಂತ ಹೇಳಿ ಇದು ರೆಕಮೆಂಡ್ ಮಾಡುತ್ತೆ ಆಸ್ಪಿರೆಂಟ್ಸ್. ಯಾವಾಗ? 1968 ಅಲ್ಲಿ. ಅಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಕೊಠಾರಿ ಕಮಿಷನ್ ಅಂತಾನು ಹೇಳ್ತಾರೆ. ಬಹಳ ಸಲ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನೋಡಿ, ಸರಿನಾ? ಕೊಠಾರಿ ಕಮಿಷನ್ ಅಂತಾನು ಕೇಳ್ತಾರೆ ನೋಡಿ. ಈ ರೀತಿಯ ಪ್ರಶ್ನೆಗಳು ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ ಆಸ್ಪಿರೆಂಟ್ಸ್. ನೆಕ್ಸ್ಟ್ ನೋಡೋಣ 108ನೇ ಪ್ರಶ್ನೆಯನ್ನ. ಸಂಪೂರ್ಣ ಭಾಷೆಯ ವಿಧಾನ ಅಂದ್ರೆ ಏನು ಅಂತ ಹೇಳ್ತಾ ಇದ್ದಾರೆ, ಸರಿನಾ? ಸಂಪೂರ್ಣ ಭಾಷೆಯ ವಿಧಾನ ಅಂದ್ರೆ ಏನು? ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಅಪ್ರೋಚ್ ಅಂತ ಹೇಳ್ತಾ ಇದ್ದಾರೆ, ಹೋಲ್ ಲ್ಯಾಂಗ್ವೇಜ್ ಅಪ್ರೋಚ್. ಸೊ ಹಾಗಾದ್ರೆ ಏನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ದೇರ್ ಆರ್ 4 ಬಿಗ್ ಆಪ್ಷನ್ಸ್. ಸೊ ರೈಟ್ ಆಪ್ಷನ್ ನಿಮ್ಗೆ ಹೇಳೋದಾದ್ರೆ, ಕಲಿಯುವವರು ಭಾಷೆಯಲ್ಲಿ ಭಾಷಾ ಘಟಕಗಳಿಂದ ಭಾಷೆಯನ್ನು ಕಲಿಯುತ್ತಾರೆ ಮತ್ತು ಸಣ್ಣ ಸಣ್ಣ ಘಟಕಗಳಾದ ಸೌಂಡ್ ಇರ್ಬೋದು, ವರ್ಡ್ಸ್ ಇರ್ಬೋದು ಅಥವಾ ಲೆಟರ್ಸ್ ಇರ್ಬೋದು, ಅವುಗಳಿಂದ ಕಲಿಯುತ್ತಾರೆ ಅಂತ ತಿಳಿಯುವುದು ಇದೆ ಅಲ್ವಾ? ದಟ್ ಈಸ್ ಕಾಲ್ಡ್ ಸಂಪೂರ್ಣ ಭಾಷಾ ವಿಧಾನ. ಸೊ ಹಿಯರ್ ಹೋಲ್ ಲ್ಯಾಂಗ್ವೇಜ್ ಮೆಥಡ್ ಅಂತ ಹೇಳ್ತಾರೆ. ಅಂಡ್ ಇಟ್ ಈಸ್ ಅನ್ ಅಪ್ರೋಚ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ದಟ್ ಸೀಸ್ ಲ್ಯಾಂಗ್ವೇಜ್ ಆಸ್ ಅ ಹೋಲ್ ಎಂಟೈಟಿ ಅಂತ ಹೇಳ್ತಾರೆ. ಓಕೆ, ಇಟ್ ಸೀಸ್ ಲ್ಯಾಂಗ್ವೇಜ್ ಆಸ್ ಅ whole entity. That means here we take LSRW, listening, speaking, reading and writing. What are the core components of language teaching ಏನಿದೆ, ಸೊ ಅದನ್ನ ಆಯ್ತಾ, ಅದನ್ನ ಫುಲ್ಫಿಲ್ ಮಾಡೋದೇ ಈ ಒಂದು ಸಂಪೂರ್ಣ ಭಾಷಾ ವಿಧಾನದ ಮೆಥಡ್ ಆಗಿರುತ್ತೆ. ಸೊ ಇಲ್ಲಿ ಏನ್ ಮಾಡ್ತಾರೆ ಮಕ್ಕಳು, ಇಡೀ ಭಾಷೆಯನ್ನ ಏನ್ ಮಾಡ್ತಾರೆ, ಚಿಕ್ಕ ಚಿಕ್ಕ ಯೂನಿಟ್ಗಳಾಗಿ, ಚಿಕ್ಕ ಚಿಕ್ಕ ಸೌಂಡ್ಸ್ಗಳಾಗಿ, ಅಕ್ಷರಗಳಾಗಿ ಕಲಿತು ಆಮೇಲೆ ಹೋಲ್ ಲ್ಯಾಂಗ್ವೇಜ್ ಅನ್ನ ಕಲಿಯುವಂತಹ ಒಂದು ಮೆಥಡ್ ಇದು. ಯಾವುದು? ಸಂಪೂರ್ಣ ಭಾಷಾ ವಿಧಾನ, ಸರಿನಾ? ಇಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಅಪ್ರೋಚ್. ನೆಕ್ಸ್ಟ್ 109ನೇ ಪ್ರಶ್ನೆನ ನೋಡೋಣ ಆಸ್ಪಿರೆಂಟ್ಸ್. ಭಾಷೆಯನ್ನು ಕಲಿಸುವಂತಹ ಯಾವ ವಿಧಾನವು, ಓಕೆ ಅರ್ಥ ಮಾಡ್ಕೊಳ್ಳಿ, ವಿಚ್ ಮೆಥಡ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಸ್ಮರಣ ಕ್ರಿಯೆ, ಓಕೆನಾ, ಮೆಮೊರಿಗೆ ಸಂಬಂಧಪಟ್ಟಂತಹ ಒಂದು ಕ್ರಿಯೆ ಅನ್ನ ಭಾಷಾ ಕಲಿಕೆಯಲ್ಲಿ ಯಾವ ವಿಭಾಗವೆಂದು ಹೇಳುತ್ತಾರೆ? ಇಲ್ಲಿ ನಿಮಗೆ ರೈಟ್ ಆಪ್ಷನ್ ಹೇಳೋದಾದ್ರೆ ಯಾವುದು? ಥರ್ಡ್ ಒನ್, ಕಮ್ಯುನಿಕೇಶನ್ ಅಂತ ಏನಿದೆ ಅದು, ಕಮ್ಯುನಿಕೇಶನ್ ಮೆಥಡ್. ಏನಾಗುತ್ತೆ ಈ ಕಮ್ಯುನಿಕೇಶನ್ ಮೆಥಡ್ ಅಲ್ಲಿ? ಕಮ್ಯುನಿಕೇಶನ್ ಮೆಥಡ್ ಅಥವಾ ಈ ಕೋ ಮೆಮೊರೇಟಿವ್ ಅಂತಾನು ಹೇಳ್ತಾರೆ. ಏನಂತ ಹೇಳ್ತಾರೆ ಫ್ರೆಂಡ್ಸ್? ಕೋ ಮೆಮೊರೇಟಿವ್. ಅರ್ಥ ಮಾಡ್ಕೊಳ್ಳಿ, ಕೋ ಮೆಮೊರೇಟಿವ್. ಸೊ ಇಲ್ಲಿ ಏನಾಗುತ್ತೆ, ಆ ವಿದ್ಯಾರ್ಥಿಗೆ ಆಲ್ರೆಡಿ ಇರುವಂತಹ ಸ್ಮರಣೆ ಮೀನ್ಸ್ ಏನು? ನೆನಪು. ಸ್ಮರಣೆ ಮೀನ್ಸ್ ಏನು? ನೆನಪು ಅಥವಾ ಮೆಮೊರಿ. ಅದನ್ನ ಯೂಸ್ ಮಾಡಿಕೊಂಡು, ಪ್ರೀ ಎಕ್ಸಿಸ್ಟಿಂಗ್ ಮೆಮೊರಿಯನ್ನ ಯೂಸ್ ಮಾಡಿಕೊಂಡು ನಾವೇನ್ ಮಾಡ್ತೀವಿ ಅಲ್ಲಿ? ಕಮ್ಯುನಿಕೇಶನ್ ಮಾಡ್ತೀವಿ ಅಥವಾ ಮಕ್ಕಳಿಗೆ ಟೀಚಿಂಗ್ ಮತ್ತೆ ಲರ್ನಿಂಗ್ ಅನ್ನ ಮಾಡ್ತೇವೆ, ಸರಿನಾ? ಬೋಧನೆ ಮತ್ತು ಕಲಿಕೆಯನ್ನ ಮಾಡ್ತೇವೆ ಅಲ್ಲಿ ನಾವು. ಸೊ ಇಂತಹ ಮೆಥಡ್ಗೆ ಏನಂತ ಕರೀತಾರೆ ಇಲ್ಲಿ? ಸಂವಹನ ವಿಧಾನ ಅಂತ ಹೇಳಿ ಹೇಳ್ತಾರೆ. ಏನಾಗುತ್ತೆ ಇಲ್ಲಿ? ಮಕ್ಕಳಲ್ಲಿ ಆಲ್ರೆಡಿ ಇರುವಂತಹ ಸ್ಮರಣೆಯನ್ನ ಯೂಸ್ ಮಾಡಿಕೊಂಡು ಕಮ್ಯುನಿಕೇಶನ್ ಮಾಡ್ತೀವಲ್ವಾ, ದಟ್ ಈಸ್ ಕಾಲ್ಡ್ ಈ ಒಂದು ಸಂವಹನ ವಿಧಾನ. ಸೊ ಇಲ್ಲಿ ಸ್ಮರಣ ಕ್ರಿಯೆ ಬಹಳ ಯೂಸ್ಫುಲ್ ಆಗುತ್ತೆ ನೋಡಿ ಆಸ್ಪಿರೆಂಟ್. ಹಾಗೇನೆ ಇನ್ನು ಉಳಿದಂತಹ ಏನು ಮೆಥಡ್ಸ್ ಗಳಿದಾವೆ ನೋಡಿ. ಸ್ಟ್ರಕ್ಚರಲ್ ಅಪ್ರೋಚ್, ಇದನ್ನು ಬಹಳ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸ್ಟ್ರಕ್ಚರಲ್ ಅಪ್ರೋಚ್ ಅಲ್ಲಿ ನಾವೇನ್ ಮಾಡ್ತೇವೆ, ಲ್ಯಾಂಗ್ವೇಜ್ ಅನ್ನ ಆಸ್ ಅ ಸ್ಟ್ರಕ್ಚರಲ್, ಅದೇ ಹೇಳ್ತಾ ಇದೆ ನೋಡಿ, ರಚನೆಯಾಗಿ, ಬೇರೆ ಬೇರೆ ರಚನೆಯಾಗಿ, ಸಿಂಟ್ಯಾಕ್ಸ್ ಆಗಿ, ಮಾರ್ಫಿಮ್ಸ್ ಆಗಿ, ಸರಿನಾ, ಈ ರೀತಿ ಬೇರೆ ಬೇರೆ ಭಾಗವಾಗಿ ನಾವು ಲ್ಯಾಂಗ್ವೇಜ್ ಅನ್ನ ಕಲಿಸ್ತೇವೆ ಎಲ್ಲಿ? ಸ್ಟ್ರಕ್ಚರಲ್ ಅಪ್ರೋಚ್ ಅಲ್ಲಿ. ಹಾಗೇನೆ ವ್ಯಾಕರಣ ಭಾಷಾಂತರ, ಇದನ್ನ GTM ಮೆಥಡ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂತ ಹೇಳಿ. ಸೊ ಇಲ್ಲಿ L1 ಅನ್ನ ಯೂಸ್ ಮಾಡಿಕೊಂಡು L2 ಅನ್ನ ಟಾರ್ಗೆಟ್ ಲ್ಯಾಂಗ್ವೇಜ್ ಅನ್ನ ಪಾಠ ಮಾಡ್ತೇವೆ, ಸರಿನಾ? ಮಾತೃಭಾಷೆಯನ್ನು ಯೂಸ್ ಮಾಡಿಕೊಂಡು L2 ಲ್ಯಾಂಗ್ವೇಜ್ 2 ಏನಿದೆ ಅದನ್ನ ನಾವು ಪಾಠ ಮಾಡ್ತೇವೆ. ಹಾಗೇನೆ ಕಮ್ಯುನಿಕೇಶನ್ ಮೆಥಡ್ ಈಗ ಗೊತ್ತಾಗಿದೆ ನಿಮಗೆ, ವಿದ್ಯಾರ್ಥಿಗಳ ಒಂದು ಮೆಮೊರಿ ಪವರ್ನ ಯೂಸ್ ಮಾಡಿಕೊಂಡು ನಾವು ಭಾಷೆಯನ್ನ ಪಾಠ ಮಾಡ್ತೇವೆ. ಹಾಗೇನೆ ಫಿಸಿಕಲ್ ಟೋಟಲ್ ರೆಸ್ಪಾನ್ಸ್ ಮೆಥಡ್ ಅಲ್ಲಿ ಏನಾಗುತ್ತೆ, ವಿ ಯೂಸ್ ಫಿಸಿಕಲ್ ಮೂವ್ಮೆಂಟ್, ಫಿಸಿಕಲ್ ಮೂವ್ಮೆಂಟ್ ಅಥವಾ ರಿಯಾಕ್ಷನ್ ಇರ್ತಾವಲ್ವಾ, ಅಂತವನ್ನ ನಾವು ಬಾಡಿ ಲ್ಯಾಂಗ್ವೇಜ್ ನ ಬಳಸ್ಕೊಂಡು ವರ್ಬಲ್ ಇನ್ಪುಟ್ ಅನ್ನ ಕೊಡ್ತೇವೆ ಎಲ್ಲಿ? ಫಿಸಿಕಲ್ ಟೋಟಲ್ ರೆಸ್ಪಾನ್ಸ್ ಅಲ್ಲಿ. ಸೊ ಈ ರೀತಿ ದೀಸ್ ಆರ್ ದ ಡಿಫರೆಂಟ್ ಟೀಚಿಂಗ್ ಮೆಥಡ್ಸ್ ಆಫ್ ಲ್ಯಾಂಗ್ವೇಜ್. ಅರ್ಥ ಮಾಡ್ಕೊಳ್ಳಿ, ಇದರಲ್ಲಿ ಯಾವ್ದಾದ್ರು ಒಂದು ಪಕ್ಕ ಬಂದೇ ಬರುತ್ತೆ. ಓಕೆ ಫ್ರೆಂಡ್ಸ್, 110ನೇ ಪ್ರಶ್ನೆಯನ್ನು ನೋಡೋಣ. ಕಾವ್ಯ ಎನ್ನುವಂತವರು ಭಾಷಾ ಟೀಚರ್ ಆಗಿದ್ದಾರೆ, ಲ್ಯಾಂಗ್ವೇಜ್ ಟೀಚರ್. ಅವರು ವಿಭಿನ್ನ ಆಶಯಗಳಿಗೆ ಅನುಗುಣವಾಗಿ ಪದಗಳನ್ನು ಹುಡುಕುವಂತೆ ಹಾಗೆ ಸಂಗತವಾಗುವಂತಹ, ನೋಡಿ ವರ್ಡ್ಸ್ಗಳು ಹೆಂಗಿದಾವ್ ನೋಡಿ, ಸರಿನಾ? ಸಂಗತವಾಗುವಂತಹ, ದಟ್ ಮೀನ್ಸ್ ಬಿ ಫ್ರೆಂಡ್ಲಿ ಆಗಿರುವಂತಹ ಪದಗಳನ್ನ ಕೊಡುವಂತೆ ಮಕ್ಕಳಿಗೆ ಕೇಳ್ತಾರೆ. ಅಂದರೆ ಪದಗಳು ಮೊದಲ ಪದದ ಜೊತೆಗೂ ಪದದ ನಂತರದ ಜೊತೆಗೂ ಹೋಗುವಂತಹ ಏನು ವರ್ಡ್ಸ್ ಇದಾವೆ ಅಂತವನ್ನ ಹೇಳಿ ಅಂತ ಹೇಳಿ ಒಂದು ಆಕ್ಟಿವಿಟಿಯನ್ನ ಅವರು ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಸೊ ಇಂತಹ ವಿಧಾನಕ್ಕೆ ಏನಂತ ಕರೀತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಹಳ ಈಸಿ ಆಗಿರುವಂತಹ ಪ್ರಶ್ನೆ. ಇದನ್ನ ಇಂಗ್ಲಿಷ್ ಅಲ್ಲಿ ಕೇಳಿದ್ರೆ ನಿಮ್ಗೆ ಇನ್ನೂ ಈಸಿ ಆಗ್ಬಿಡುತ್ತೆ, ಸರಿನಾ? ಕಾವ್ಯ ಈಸ್ ಅ ಲ್ಯಾಂಗ್ವೇಜ್ ಟೀಚರ್. ಶಿ ಈಸ್
asking student to search the words which are befriended with the other words, such will be comes first, such as prefix and suffix. Using this method she is going to teach. This method of teaching is called ಅಂತ ಹೇಳಿ ಹೇಳ್ತಿದ್ದಾರೆ. ಸೊ 110ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಇಲ್ಲಿ 4 ಆಪ್ಷನ್ಸ್ ಇದೆ. ಕಾಲೋಕೇಶನ್ ಫಸ್ಟ್ ಒನ್ ಏನಿದೆ ಅದು ಪದಗಳ ಸಮ್ಮಿಲನ ಅಂತ ಏನಿದೆ ಅದು ಕಾಲೋಕೇಶನ್. ಸೊ ಈ ಮೆಥಡ್ ಅಲ್ಲಿ ಏನಾಗುತ್ತೆ ಆಸ್ಪಿರೆಂಟ್ಸ್, ಈ ಮೆಥಡ್ ಅಲ್ಲಿ ಏನಾಗುತ್ತೆ, ನಾವು ಆಲ್ರೆಡಿ ಹೇಳ್ದಂಗೆ ಟೀಚರ್ ಏನ್ ಮಾಡ್ತಾರೆ, ಪ್ರಿಫಿಕ್ಸ್ ಹಾಗೆ ಸಫಿಕ್ಸ್ ನ ಮಾಡುವಂಗೆ ವಿದ್ಯಾರ್ಥಿಗಳನ್ನ ಹೇಳ್ತಾರೆ. ಸೊ ದಟ್ ಅವರ ಒಂದು ಆಯ್ತಾ ವರ್ಡ್ ನಾಲೆಜ್ ಏನಿದೆ, ಶಬ್ದದ ಭಂಡಾರ, ವೊಕಾಬುಲರಿ ನಾಲೆಜ್ ಏನಿದೆ ಅದು ಏನಾಗುತ್ತೆ ಇಲ್ಲಿ ಇಂಪ್ರೂವ್ ಆಗುತ್ತೆ. ಸೊ ಪ್ರಿಫಿಕ್ಸ್ ಸಫಿಕ್ಸ್ ಗೆ ಕೆಲವೊಂದು ಎಕ್ಸಾಂಪಲ್ ಗಳನ್ನ ನಿಮಗೆ ಹೇಳೋದಾದ್ರೆ, ಐ ಹೋಪ್ ನಿಮ್ಗೆಲ್ಲ ಗೊತ್ತಿರುತ್ತೆ ಪ್ರಿಫಿಕ್ಸ್ ಸಫಿಕ್ಸ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಬ್ಯೂಟಿ ಅಂತ ಹೇಳ್ತೀವಿ, ಸರಿನಾ? ಬ್ಯೂಟಿ ಪ್ಲಸ್ ಫುಲ್ ಏನಾಯ್ತು ಈಗ? ಬ್ಯೂಟಿಫುಲ್. ಅದೇ ತರ ಕ್ಲಾಸ್ ಪ್ಲಸ್ ಮೆಂಟ್ ಏನಾಗುತ್ತೆ? ಅದು ಕ್ಲಾಸ್. ಹಾಗೇನೆ ಸರಿನಾ? ಅದೇ ರೀತಿಯಾಗಿ ಹ್ಯಾಪಿ, ಅದ್ರ ಮುಂದೆ ಏನಾಗುತ್ತೆ? ಅನ್ ಅಂತ ಹಾಕ್ಬಿಟ್ರೆ ಏನಾಗುತ್ತೆ? ಅನ್ಹ್ಯಾಪಿ. ಸೊ ಇಂತಹ ಮೆಥಡ್ ಮೂಲಕ ನಾವು ಮಕ್ಕಳಿಗೆ ಏನ್ ಕಲಿಸ್ತೀವಲ್ವಾ, ದಟ್ ಈಸ್ ಕಾಲ್ಡ್ ಕಾಲೋಕೇಶನ್ ಮೆಥಡ್. ಬಹಳ ಇಂಪಾರ್ಟೆಂಟ್ ಮೆಥಡ್. ಇದನ್ನ ಬಹಳ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ಹಾಗಾಗಿ ಐ ಸ್ಟ್ರಾಂಗ್ಲಿ ಸಜೆಸ್ಟ್ ಆಲ್ ಆಫ್ ಯು ಟು ಗೋ ಥ್ರೂ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ನಿಮಗೆ ಈಗ ಏನು ಪಾಠ ಮಾಡ್ತಾ ಇದೀವಿ ಕನ್ನಡ ಕ್ವಶನ್ ಪೇಪರ್ ಜಸ್ಟ್ 99 rupeesಗೆ ನಿಮಗೆ ಸಿಗುತ್ತೆ. ಇದರಲ್ಲಿ ಟೋಟಲ್ 14 ಕ್ವಶನ್ ಪೇಪರ್ಸ್ಗಳು ಸಿಗುತ್ತವೆ, ಲ್ಯಾಂಗ್ವೇಜ್ 1 ಅಂಡ್ ಲ್ಯಾಂಗ್ವೇಜ್ 2. ಸೊ ಬೇಕಾದಂತ ಅಭ್ಯರ್ಥಿಗಳು 9483122319 ಈ ನಂಬರ್ಗೆ ವಾಟ್ಸ್ಆಪ್ ಮಾಡುವುದರ ಮೂಲಕ ಯು ಕ್ಯಾನ್ ಪರ್ಚೇಸ್ PDF ಆಫ್ total 14 sets of question paper with key answers of Kannada language 1 and language 2. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಬರೋಣ. ಕಲಿಯುವವರ ಭಾಷಾ ಸಾಮರ್ಥ್ಯವನ್ನು ಪರೀಕ್ಷಿಸಲು, ಅರ್ಥ ಮಾಡ್ಕೊಳ್ಳಿ, ಟು ಟೆಸ್ಟ್ ದ ಲ್ಯಾಂಗ್ವೇಜ್ ಲರ್ನಿಂಗ್ ಆಫ್ ದ ಸ್ಟೂಡೆಂಟ್ಸ್. ಶಿಕ್ಷಕಿ ಏನ್ ಮಾಡ್ತಾರಂತೆ, ಒಂದು ಪ್ರಶ್ನೆಯನ್ನ ಸಿದ್ಧಗೊಳಿಸುತ್ತಾರೆ. ಒಂದು ಪ್ಯಾರಾಗ್ರಾಫ್ ನಲ್ಲಿ 5ನೇ ಪದವನ್ನು ಅವರು ಏನ್ ಮಾಡ್ತಾರೆ? ತೆಗೆದು ಹಾಕ್ಬಿಡ್ತಾರೆ. ಕಲಿಯುವವರಿಗೆ ತಪ್ಪಿ ಹೋದ ಪದಗಳನ್ನ ಜೋಡಿಸುವಂತೆ ಹೇಳ್ತಾರೆ ಅಥವಾ ತುಂಬುವಂತೆ ಹೇಳ್ತಾರೆ. ಈ ಪರೀಕ್ಷೆ ವಿಧಾನವನ್ನ ಏನಂತ ಕರೀತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಆಸ್ಪಿರೆಂಟ್ಸ್? ಪ್ರಶ್ನೆ ಅರ್ಥ ಆಗಿದೆ ಅನ್ಕೊಳ್ತೀವಿ. ರೈಟ್ ಆಪ್ಷನ್ ಯಾವ್ದಾಗಿದೆ? ಕ್ಲೋಸ್ ಟೆಸ್ಟ್. ಬಹಳ ಈಸಿ ಪ್ರಶ್ನೆ. ಕ್ಲೋಸ್ ಟೆಸ್ಟ್ ಖಾಲಿ ಜಾಗವನ್ನ ಭರ್ತಿ ಮಾಡುವಂತಹ ಎಕ್ಸಾಮ್ ಇದು. ಸೊ ಫಾರ್ ಎಕ್ಸಾಂಪಲ್ ರಾಹುಲ್ ಡ್ಯಾಶ್, ಓಕೆನಾ, ಆ ಬಾಯ್ ಅಂತ ಇಲ್ಲಿ ಹೇಳಿರ್ತಾರೆ. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ, ವಾಸ್, ಈಸ್, ದ, ಸರಿನಾ? ಸೊ ಇಲ್ಲಿ ರಾಹುಲ್ ಈಸ್ ಆ ಬಾಯ್, ಸರಿನಾ? ಅಲ್ಲಿ ಏನಾಗುತ್ತೆ? ವರ್ಬ್ನ ನಾವು ಪಾಠ ಮಾಡ್ದಂಗ ಆಗುತ್ತೆ, ವರ್ಬ್ನ ನಾವು ಅಲ್ಲಿ ಹೇಳ್ದಂಗ ಆಗುತ್ತೆ. ಅಥವಾ ಇನ್ನೊಂದು ಎಕ್ಸಾಂಪಲ್, ಬರೀ ವರ್ಬ್ ಅಂತನಲ್ಲ, ಪಾರ್ಟ್ಸ್ ಆಫ್ ಸ್ಪೀಚ್ ಇರ್ಬೋದು, ಟೆನ್ಸಸ್ ಇರ್ಬೋದು, ಪ್ರತಿಯೊಂದನ್ನ ನಾವು ಕ್ಲೋಸ್ ಟೆಸ್ಟ್ ಮಾಡಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿ ಅಸೆಸ್ಮೆಂಟ್ ಅನ್ನು ಮಾಡಬಹುದು. ಸೊ ಇಂತಹ ಮೆಥಡ್ಗೆ ಕ್ಲೋಸ್ ಟೆಸ್ಟ್ ಅಂತ ಹೇಳ್ತಾರೆ. ಲ್ಯಾಂಗ್ವೇಜ್ ಅಲ್ಲಿ ಬಹಳ ಸಲ ಯೂಸ್ ಆಗುತ್ತೆ. ಸೊ ಅಸೆಸ್ಮೆಂಟ್ ಮೇಲೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. 112ನೇ ಪ್ರಶ್ನೆಯನ್ನ ನೋಡೋಣ. ಮಾತನಾಡುವಾಗ, ಅರ್ಥ ಮಾಡ್ಕೊಳ್ಳಿ, ಮಾತನಾಡುವಾಗ ಸರಿಯಾದ ಪದಗಳನ್ನ ಸರಿಯಾದ ಕ್ರಮದಲ್ಲಿ ಸರಿಯಾಗಿ ಉಚ್ಚರಿಸಿ ಮಾತನಾಡ್ತೀವಲ್ವಾ, ಅದನ್ನ ಏನಂತ ಕರೀತಾರೆ ಅಂತೇಳಿ ಕೇಳಿದ್ದಾರೆ. ನೋಡಿ ಎಂತಹ ಪ್ರಶ್ನೆಯನ್ನ ಹೇಳಿದ್ದಾರೆ. ವೆನ್ ವಿ ಗೋಯಿಂಗ್ ಟು ಟಾಕ್ ಆರ್ ವೆನ್ ವಿ ಗೋಯಿಂಗ್ ಟು ಸ್ಪೀಕ್ ವಿತ್ ಸಮ್ ಒನ್, ವಿ ಯೂಸ್ ಪ್ರಾಪರ್ ಪ್ರೊನೌನ್ಸಿಯೇಷನ್, ಪ್ರಾಪರ್ ಮೆಥಡ್ ಆಫ್ ಸ್ಪೀಕಿಂಗ್. ದಟ್ ಮೆಥಡ್ ಈಸ್ ಕಾಲ್ಡ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದ ರೈಟ್ ಆನ್ಸರ್ ಈಸ್ ಸೆಕೆಂಡ್ ಒನ್, ಮಾತನಾಡುವ ರೀತಿ. ಮಾತನಾಡುವ ರೀತಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಏನಂತ ಹೇಳ್ತಾರೆ? ಆರ್ಟಿಕ್ಯುಲೇಷನ್ ಅಂತ ಹೇಳ್ತಾರೆ. ಆರ್ಟಿಕ್ಯುಲೇಷನ್ ಅಂದ್ರೆ ಏನು ಆಸ್ಪಿರೆಂಟ್ಸ್? ಆರ್ಟಿಕ್ಯುಲೇಷನ್ ಅಂತಂದ್ರೆ ಸರಿಯಾದ ಕ್ರಮದಲ್ಲಿ ಪ್ರೊನೌನ್ಸಿಯೇಷನ್ ಮಾಡೋದು, ಸರಿಯಾದ ಕ್ರಮದಲ್ಲಿ ಮಾತನಾಡೋದು, ಎವ್ರಿಥಿಂಗ್ ಈಸ್ ಪ್ರಾಪರ್ ಆಗಿ ನಾವು ಮಾಡ್ತೀವಲ್ವಾ, ದಟ್ ಈಸ್ ಕಾಲ್ಡ್ ಆರ್ಟಿಕ್ಯುಲೇಷನ್, ಸರಿನಾ? ಆರ್ಟಿಕ್ಯುಲೇಷನ್ ಅಲ್ಲಿ 2 ಭಾಗ ಬರ್ತವೆ, ನಿಮ್ಗೆಲ್ಲ ಗೊತ್ತಿರುತ್ತೆ. ಪ್ರೊನೌನ್ಸಿಯೇಷನ್, ಅದೇ ರೀತಿಯಾಗಿ ಇನ್ನೊಂದು ಎನುನ್ಸಿಯೇಷನ್ ಅಂತ ಬರುತ್ತೆ, ಎನುನ್ಸಿಯೇಷನ್. ಸೊ ಇದನ್ನು ಬಹಳ ಸಲ ಕೇಳಿದಾರೆ ನೋಡಿ. ಹಾಗೇನೇ ಫ್ರೆಂಡ್ಸ್, ಇನ್ನೊಂದು ಪ್ರಶ್ನೆ ನೋಡೋಣ. 113ನೇ ಪ್ರಶ್ನೆ. ಕಲಿಸುವಂತಹ ಸಾಧನವಾಗಿ ಕಥೆಯನ್ನ ಹೇಳುವುದಕ್ಕೆ ಇದಕ್ಕೆ ಉಪಯೋಗಿಸುತ್ತಾರೆ. ಅಂದ್ರೆ ವೈಲ್ ವಿ ಆರ್ ಟೀಚಿಂಗ್ ವಿ ಯೂಸ್ ಸ್ಟೋರೀಸ್. ಓಕೆ, ವಿ ಯೂಸ್ ಸ್ಟೋರೀಸ್ ಅಥವಾ ಟೇಲ್ಸ್ ಅಂತ ಹೇಳ್ತಾರೆ. ಇದನ್ನ ಯಾಕೆ ಬಳಸ್ತೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ 4 ಆಪ್ಷನ್ ಕೊಟ್ಟಿದ್ದಾರೆ. ಕೇಳುವ ಕ್ರಿಯೆಯನ್ನ ತೊಡಗಿಸಲ, ಅಥವಾ ಮಾತಿನ ಕೌಶಲ್ಯವನ್ನು ಹೆಚ್ಚು ಮಾಡೋದಕ್ಕ, ಅಥವಾ ಭಾಷಿಕ ಅಥವಾ ಸಾಹಿತ್ಯದ ಲಿಟರೇಚರ್ ಸ್ಕಿಲ್ ಅನ್ನ ಬೆಳೆಸೋದಕ್ಕ, ಅಥವಾ ಮಕ್ಕಳಲ್ಲಿ ಶಿಸ್ತನ್ನ ಬೆಳೆಸೋದಕ್ಕ. ಇದಂತರೂ ಆಗಲ್ಲ, ಸರಿನಾ? ಸೊ ಐ ಥಿಂಕ್ ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್. ಭಾಷಿಕ ಮತ್ತು ಸಾಹಿತ್ಯದ ಕೌಶಲ್ಯಗಳನ್ನ ಹೆಚ್ಚಿಸಲು, ಲ್ಯಾಂಗ್ವೇಜ್ ಸ್ಕಿಲ್ಸ್ ಆಸ್ ವೆಲ್ ಆಸ್ ಟೇಸ್ಟ್ ಆಫ್ ಲ್ಯಾಂಗ್ವೇಜ್ ಸಚ್ ಆಸ್ ಲಿಟರೇಚರ್ ನ ಬಗ್ಗೆ ಮಕ್ಕಳಿಗೆ ಆಸಕ್ತಿಯನ್ನು ಬೆಳೆಸೋದಕ್ಕೆ ನಾವೇನ್ ಮಾಡ್ತೀವಿ? ಸ್ಟೋರೀಸ್ ಅನ್ನ ಅವರಿಗೆ ಹೇಳಿ ನಾವೇನ್ ಮಾಡ್ತೇವೆ? ಲ್ಯಾಂಗ್ವೇಜ್ ಅನ್ನ ಪಾಠ ಮಾಡ್ತಾ ಇರ್ತೀವಿ. ಸಂದರ್ಭದಲ್ಲಿ ವ್ಯಾಕರಣ ಅಂದ್ರೆ ಏನು ಅಂತ ಹೇಳಿ ಹೇಳ್ತಾರೆ, ಸರಿನಾ? ಸಂದರ್ಭದಲ್ಲಿ ವ್ಯಾಕರಣ, ಸಿಚುಯೇಷನಲ್ ಗ್ರಾಮರ್ ಮೆಥಡ್ ಈಸ್ ವಾಟ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ರೈಟ್ ಆಪ್ಷನ್ ಈಸ್ ಥರ್ಡ್ ಒನ್. ಯಾವುದೇ ಆಕೃತಿಯನ್ನು ಗುರುತಿಸುತ್ತಾ ಸಾಂದರ್ಭಿಕವಾಗಿ ಕಲಿಯಬಲ್ಲೆವೋ ಅಂತಹ ಸಹಜ ಭಾಷೆಯ ಉದಾಹರಣೆಗಳ ಮೂಲಕ ಕಲಿಯುವುದು. ದಟ್ ಮೀನ್ಸ್ ರಿಯಲ್ ಸಿಚುಯೇಷನ್ಸ್ ಗಳನ್ನ ಮಕ್ಕಳಿಗೆ ನಾವು ಕೊಡ್ತೇವೆ. ಫಾರ್ ಎಕ್ಸಾಂಪಲ್, ಮಗುವಿಗೆ
ಸಪೋಸ್ ಅದಕ್ಕೆ ನಾವು ಹೇಳ್ತೇವೆ ದಟ್ ನೀನು ರೆಸ್ಟೋರೆಂಟಲ್ಲಿ ಇದೆಯಾ, ರೆಸ್ಟೋರೆಂಟಲ್ಲಿ ಯಾವ ಥರ ಆರ್ಡರ್ ಮಾಡ್ತೀಯ ಫುಡನ್ನು, ಸರಿನಾ, ಹಾಗೇನೆ ವೇಟರ್ಸ್ ಜೊತೆ ಯಾವ ಥರ ಮಾತನಾಡ್ತೀಯ, ಅದನ್ನು ಇಂಗ್ಲೀಷಲ್ಲಿ ಅಥವಾ ಟಾರ್ಗೆಟ್ ಲ್ಯಾಂಗ್ವೇಜಲ್ಲಿ ಅವರಿಗೆ ಆಕ್ಟಿವಿಟೀಸ್ನ ಕೊಡೋದು. ದಟ್ ಮೀನ್ಸ್ ಸಿಚುಯೇಷನಲ್ ಅಪ್ರೋಚ್ ಅಂತ ಹೇಳೋದು. ಕೆಳಗಿನಗಳಲ್ಲಿ ಯಾವುದು ಅಭ್ಯಾಸ ಕೌಶಲ್ಯ ಅಲ್ಲ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಸ್ಕಿಲ್ ಅಂತೇಳಿ ಹೇಳ್ತಾ ಇದ್ದಾರೆ, ಸ್ಟಡಿ ಸ್ಕಿಲ್ ಅಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ 115ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಫೋರ್ತ್ ಒನ್. ಒಂದು ಘಟನೆಗೆ ಉದ್ದೇಶ ಟಿಪ್ಪಣಿಯನ್ನ ಬರೆಯುವುದು, ಒಂದು ಘಟನೆಯ ಬಗ್ಗೆ ಉದ್ದೇಶ ಟಿಪ್ಪಣಿಯನ್ನ ಬರೆಯೋದು. ಸ್ಟಡಿ ಸ್ಕಿಲ್ ಅಥವಾ ಇದೊಂದು ಏನಾಗಲ್ಲ ಅಂತೆ, ಅಸೆಸ್ಮೆಂಟ್ ಆಗಲ್ಲ. ಹಾಗೇನೆ ಈ ಒಂದು ಸೆಷನ್ ನ ಕೊನೆಯ ಒಂದು ಆನ್ಸರ್ ನ ಡಿಸ್ಕಸ್ ಮಾಡಿ ಇವತ್ತಿನ ಒಂದು ಸೆಷನ್ ಕಂಪ್ಲೀಟ್ ಮಾಡೋಣ. ಹಾಗೇನೆ ನೀವು ಇಲ್ಲಿ ನೋಡ್ತಾ ಇರಬಹುದು ಕನ್ನಡ ಭಾಷೆ 2 ಅಂತ ಆರಿಸಿಕೊಂಡಿದ್ದರೆ ಮಾತ್ರ ಭಾಗ 5ರಲ್ಲಿ, ಸರಿನಾ, ಭಾಗ 4ರಲ್ಲಿ ಯಾವ್ದು ಕೊಟ್ಟಿದ್ರು ಆಸ್ಪಿರೆಂಟ್ಸ್? ಲ್ಯಾಂಗ್ವೇಜ್ 1 ಕೊಟ್ಟಿದ್ರು. ಭಾಗ 5ರಲ್ಲಿ ಯಾವ್ದು ಕೊಡ್ತಾ ಇದ್ದಾರೆ? ಲ್ಯಾಂಗ್ವೇಜ್ 2. ಸೊ ಹಾಗಾಗಿ ಬಿ ಕೇರ್ಫುಲ್ ವೈಲ್ ಯು ಆರ್ ಸೆಲೆಕ್ಟಿಂಗ್ ಅಥವಾ ವೈಲ್ ಯು ಆರ್ ಅಬ್ಸರ್ವಿಂಗ್ ದ ಕ್ವಶನ್ ಪೇಪರ್. ಸರಿನಾ, ಪ್ರಶ್ನೆ ಪತ್ರಿಕೆ ತೆಗೆದ ತಕ್ಷಣ ಕನ್ನಡ ಕಾಣಿಸ್ತು ಅಂತೇಳಿ ಲ್ಯಾಂಗ್ವೇಜ್ 1 ತಗೊಂಡಿದ್ದೀರಾ, ಲ್ಯಾಂಗ್ವೇಜ್ 2 ತಗೊಂಡಿದ್ದೀರಾ, ಅದನ್ನ ಅರ್ಥ ಮಾಡ್ಕೊಂಡು ನೀವು ಆಮೇಲೆ ಏನ್ ಮಾಡ್ಬೇಕಾಗತ್ತೆ? ಆನ್ಸರ್ ಮಾಡ್ಬೇಕಾಗತ್ತೆ. ಎಕ್ಸಾಮ್ಸ್ ಆರ್ ಆನ್ ಆಗಸ್ಟ್ 20th. ಹಾಗೇನೆ ಈ ಒಂದು ಸೆಷನ್ ನ ಕೊನೆಯ ಪ್ರಶ್ನೆಯನ್ನ ನೋಡಿ ಈ ವಿಡಿಯೋವನ್ನ ಎಂಡ್ ಮಾಡೋಣ. ಪಠ್ಯ ಪುಸ್ತಕ ಬರಹಗಾರರು ಯಾವಾಗಲೂ ಬರಹಗಾರರ ಪಠ್ಯಗಳನ್ನ, ಕವನಗಳನ್ನ ಮತ್ತೆ ಬರಹಗಳನ್ನ ಮಾತ್ರ ಬಳಸ್ಕೊಳ್ತಾರೆ ಮತ್ತು ಸುದ್ದಿ ಪತ್ರಿಕೆಗಳಿಂದ, ಮ್ಯಾಗಝಿನ್ಗಳಿಂದ ಮೂಲ ಬರಹಗಳನ್ನ ಬಳಸಿಕೊಳ್ಳುತ್ತಾರೆ. ಏಕೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಪ್ಲೈಡ್ ಕ್ವಶನ್ ಇದು. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಆಸ್ಪಿರೆಂಟ್ಸ್? ರೈಟ್ ಆಪ್ಷನ್ ಈಸ್ ಓಕೆ, ಫಸ್ಟ್ ಒನ್ ಇಸ್ ದ ರೈಟ್ ಆಪ್ಷನ್. ಅವುಗಳು ಅಥೆಂಟಿಕ್ ಮತ್ತು ಸಹಜ ಅಂತೇಳಿ ಹೇಳ್ತಾರೆ. ಅಥೆಂಟಿಕ್ ಅಂಡ್ ರಿಯಲಿಸ್ಟಿಕ್ ಭಾಷೆ ಆಗಿರ್ತವೆ. ಎದರಿಂದ ತಗೊಳ್ತಾರೆ ಅವರು? ಮ್ಯಾಗಝಿನ್ಸ್ ಇರ್ಬೋದು, ಹಾಗೇನೆ ವೇರಿಯಸ್ ಪೇಪರ್ಸ್ ಗಳಿಂದ ಅವರು ತಗೊಳ್ತಾರೆ. ಯಾಕೆ ಅಂತೇಳಿ ಕೇಳ್ತಾ ಇದ್ದಾರೆ. ಬಿಕಾಸ್ ಅವು ಏನಾಗಿರ್ತವೆ ಅಂದ್ರೆ ಜನಸಾಮಾನ್ಯರ ಭಾಷೆಯಲ್ಲಿ ಬರೆದಿರ್ತಾರೆ. ಅದನ್ನ ಜನಸಾಮಾನ್ಯರ ಭಾಷೆಯಲ್ಲಿ, ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಅಥವಾ ಜನರಿಗೆ ಬೇಗ ಅರ್ಥ ಆಗುವಂತಹ ಭಾಷೆಯಲ್ಲಿ ಅವರ ಏನು ಥಿಯರಿ ಇದೆ ಅದನ್ನ ಬರೆದಿರ್ತಾರೆ. ಎಲ್ಲಿ? ನ್ಯೂಸ್ ಪೇಪರ್ ಅಲ್ಲಿ ಹಾಗೆ ಮ್ಯಾಗಝಿನ್ಸ್ ಗಳಲ್ಲಿ. ಸೊ ದಟ್ ಏನಾಗುತ್ತೆ ಅಲ್ಲಿ ಅವುಗಳು ಬಹಳ ಅಥೆಂಟಿಕ್ ಆಗಿರ್ತವೆ ಮತ್ತೆ ಬಹಳ ಸಹಜ ಆಗಿರುವಂತಹ, ಬಹಳ ಈಸಿ ಆಗಿರುವಂತಹ ಲ್ಯಾಂಗ್ವೇಜ್ ಮೂಲಕ ಮಕ್ಕಳಿಗೆ ನಾವು ಪಾಠ ಮಾಡಬಹುದಾಗಿದೆ. ಸೊ ಹಾಗಾಗಿ ಅಲ್ಲಿಂದ ಮ್ಯಾಗಝಿನ್ಗಳಿಂದ, ನ್ಯೂಸ್ ಪೇಪರ್ಗಳಿಂದ ಅವರು ತಗೊಳ್ತಾರೆ. ಯಾರು? ಈ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಮಾಡುವಂತಹ ತಜ್ಞರು. ಹಾಗಾಗಿ ಫ್ರೆಂಡ್ಸ್, ನಿಮಗೆ ಪ್ರಶ್ನೆ ಪತ್ರಿಕೆಗಳು ಬೇಕು ಅನ್ನೋದಾಗಿತ್ತು ಅಂತಂದ್ರೆ 9483122319 ಈ ನಂಬರ್ಗೆ ವಾಟ್ಸ್ಆಪ್ ಮಾಡೋದ್ರ ಮೂಲಕ ಯು ಕ್ಯಾನ್ ಪರ್ಚೇಸ್ ಜಸ್ಟ್ 99 rupeesಗೆ ನಿಮಗೆ ಟೋಟಲಿ 14 sets ಆಫ್ ಕ್ವಶನ್ ಪೇಪರ್ ಸಿಗುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕನ್ನಡ ಲ್ಯಾಂಗ್ವೇಜ್, ಸರಿನಾ, ಬೋತ್ ಲ್ಯಾಂಗ್ವೇಜ್ 1 ಅಂಡ್ ಲ್ಯಾಂಗ್ವೇಜ್ 2 ಸೇರಿ 14 sets ಆಫ್ ಕ್ವಶನ್ ಪೇಪರ್ 99 rupeesಗೆ 9483122319ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡೋದ್ರ ಮೂಲಕ ಯು ಕ್ಯಾನ್ ಗೆಟ್ ದ PDF. ಹಾಗೇನೆ ಆಸ್ಪಿರೆಂಟ್ಸ್, ಟೋಟಲ್ ಸೆಟ್ ಬೇಕು ನಿಮಗೆ, ಸರಿನಾ, ಟೋಟಲ್ CDP ಆಗಿರ್ಬೋದು, ನಿಮ್ಮ ಮೆಥಡ್ ಸಬ್ಜೆಕ್ಟ್ ಸಚ್ ಆಸ್ ಸೋಷಲ್ ಅಥವಾ ಸೈನ್ಸ್, ಮ್ಯಾಥ್ಸ್, CBZ ಯಾವುದೇ ಇರ್ಬೋದು, ನಿಮಗೆ ಬೇಕು ಅನ್ನೋದಾಗಿತ್ತು ಅಂತಂದ್ರೆ ಪ್ರತಿ ಪೇಪರ್ಗೆ 190 rupees ನೀವು ಪೇ ಮಾಡಿ ತಗೋಬಹುದಾಗಿದೆ. ಇದರಲ್ಲಿ 10 to 11 year ಕ್ವಶನ್ ಪೇಪರ್ಸ್ಗಳು ವಿತ್ ಕೀ ಆನ್ಸರ್ಸ್ಗಳು ನಿಮಗೆ ಸಿಗುತ್ತವೆ. ಇಲ್ಲ ನೀವು ಎರಡೂ ತಗೊಳ್ತೀರಾ, ದಟ್ ಮೀನ್ಸ್ ಪೇಪರ್ 1 ಅಂಡ್ ಪೇಪರ್ 2 ಎರಡೂ ತಗೊಳ್ತಾ ಇದ್ದೀರಾ ಅಂತಂದ್ರೆ ಜಸ್ಟ್ 299 rupeesಗೆ ನಿಮ್ಗೆ ಏನ್ ಸಿಗುತ್ತೆ? ನಿಮಗೆ ಟೋಟಲ್ ಆಗಿ ಪೇಪರ್ 1 ಅಂಡ್ ಪೇಪರ್ 2 ಆಲ್ ಸಬ್ಜೆಕ್ಟ್ಸ್ ವಿತ್ ಕೀ ಆನ್ಸರ್ಸ್ ನಿಮಗೆ ಸಿಗುತ್ತೆ. ಆಲ್ ಯು ಹ್ಯಾವ್ ಟು ಡೂ ಈಸ್ 9483122319 ಈ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡೋದ್ರ ಮೂಲಕ ಯು ಕ್ಯಾನ್ ಪರ್ಚೇಸ್ ಯುವರ್ PDF ಪೇಪರ್ಸ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು.